ಸ್ನೇಹಿತರೆ, ನಾಳೆಯಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಯುರ್ವೇದ ವಿಶ್ವ ಸಮ್ಮೇಳನವು ಜರುಗಲಿದೆ. ತಮಗೆಲ್ಲರಿಗೂ ಪ್ರಶಾಂತಿ ಆಯುರ್ವೇದಿಕ್ ಸೆಂಟರ್ನ ಮುಖ್ಯಸ್ಥರಾದ ಡಾಕ್ಟರ್ ಗಿರಿಧರ ಕಜೆ ಅವರು ಆಮಂತ್ರಣವನ್ನು ನೀಡುತ್ತಿದ್ದಾರೆ. ನಾಳೆಯಿಂದ ಪ್ರಾರಂಭಗೊಂಡು 4 ದಿನಗಳ ಕಾಲ ಏನೆಲ್ಲ ನಡೆಯಲಿವೆ ಅನ್ನೋದನ್ನು ನೋಡೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಡಿಸೆಂಬರ್ 25ರಿಂದ 28ರವರೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ ಆಯುರ್ವೇದ ಸಮ್ಮೇಳನ ನಡೀತಾ ಉಂಟಾಯ್ತಾ. ಡಾಕ್ಟರ್ ಗಿರಿಧರ ಕಜೆ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮ ಆಯುರ್ವೇದ ಹಿಸ್ಟ್ರಿಯಲ್ಲಿ ಪ್ರಪ್ರಥಮ ಬಾರಿಗೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ 3ರಿಂದ 4 ಲಕ್ಷ ಜನರವರೆಗೆ ಇಲ್ಲಿ ಸೇರ್ತಾರೆ. ಜೊತೆಗೆ ಆಯುರ್ವೇದ ಎಕ್ಸ್ಪೀರಿಯನ್ಸ್ ಸೆಂಟರ್ ಆಗಿರ್ಬೋದು, ಆಯುರ್ವೇದ ಪಾಕೋತ್ಸವ ಆಗಿರ್ಬೋದು, ಬೇರೆ ಬೇರೆ ಸ್ವದೇಶಿ ಮಳಿಗೆಗಳಾಗಿರ್ಬೋದು, ಹಾಗೆ ಆಯುರ್ವೇದದ ಬಗ್ಗೆ ಸುದ್ದಿಗೋಷ್ಠಿಗಳಾಗಿರ್ಬೋದು, ಎಲ್ಲಾ ರೀತಿಯ ಕಾರ್ಯಕ್ರಮಗಳು ಇಲ್ಲಿ 3ರಿಂದ 4 ದಿವಸಗಳ ಮಟ್ಟಿಗೆ ನಡೀತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಬಂದು ಭಾಗವಹಿಸಿ, ನಾವು ಕೂಡ ಬರ್ತಾ ಇದ್ದೇವೆ. ಜೊತೆಗೆ ಎಲ್ಲಾ ರೀತಿಯ ಆಯುರ್ವೇದದ ಬಗ್ಗೆ ಇರುವಂತಹ ಮಾಹಿತಿಗಳನ್ನ ಪಡ್ಕೊಳ್ಳಿ, ಎಕ್ಸ್ಪೀರಿಯನ್ಸ್ ಅನ್ನು ಮಾಡಿಕೊಳ್ಳಿ. ನಿಮ್ಮ ಡೌಟ್ಸ್ಗಳೇನಾದ್ರೂ ಇದ್ರೆ ಅದನ್ನು ಕೂಡ ಕ್ಲಿಯರ್ ಮಾಡುವಂತಹ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು, ಸುದ್ದಿಗೋಷ್ಠಿಗಳೆಲ್ಲವೂ ಕೂಡ ಉಂಟು. ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತೇಳಿ ನಾನು ಈ ಮೂಲಕ ಕೇಳಿಕೊಳ್ತೇನೆ. ಧನ್ಯವಾದ. ನಮಸ್ಕಾರ ಆತ್ಮೀಯ ಬಂಧುಗಳೇ, ಡಿಸೆಂಬರ್ 25ರಿಂದ 28ರವರೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ದ್ವಿತೀಯ ಆಯುರ್ವೇದ ವಿಶ್ವ ಸಮ್ಮೇಳನ ನಡೀತಾ ಇದೆ. ಇದರಲ್ಲಿ ಆಯುರ್ವೇದಕ್ಕೆ ಸಂಬಂಧಪಟ್ಟ ಎಲ್ಲ ಕಾರ್ಯಕ್ರಮಗಳು ಇದೆ. ಅದು ಇದು ಅಂತಲ್ಲ, ಪ್ರತಿಯೊಂದು ಕಾರ್ಯಕ್ರಮವೂ ಇರ್ತದೆ. ಧನ್ವಂತರಿ ಪೂಜೆಯಿಂದ ಆರಂಭಗೊಂಡು ಎಲ್ಲ ವೈಜ್ಞಾನಿಕ ಸಂಶೋಧನಾ ಪ್ರಬಂಧ ಮಂಡನೆ ತನಕ ಪ್ರತಿಯೊಂದು ಇದೆ. ಮನೋರಂಜನಾ ಕಾರ್ಯಕ್ರಮ ಇದೆ, ಅದು ತುಂಬಾ ದೊಡ್ಡ ರೀತಿಯಲ್ಲಿದೆ. ಆಹಾರದ ಮೇಳ ಇದೆ, ಪಾಕೋತ್ಸವ ಇದೆ, ಆಹಾರ ವಸ್ತುಗಳ ಪ್ರದರ್ಶನ ಇದೆ, 10 ಎಕ್ಸ್ಪೀರಿಯನ್ಸ್ ಸೆಂಟರ್ಗಳಿದೆ ಆಯುರ್ವೇದದ್ದು. ಇದೆಲ್ಲ ಜೊತೆಯಲ್ಲಿ ಆಯುರ್ವೇದ ಬಗ್ಗೆ ವಿಶೇಷ ಮಾಹಿತಿ ಕೊಡುವಂತ ಸ್ಟಾಲ್ಗಳು, ದೊಡ್ಡದಾದ ಸ್ವದೇಶಿ ಮೇಳ, ಆಯುರ್ವೇದ ವಿಭಿನ್ನ ಸ್ಟಾಲ್ಗಳು, ಹೀಗೆಲ್ಲ ಸೇರಿ ಹನಿಗೂಡಿ ಹಳ್ಳದ ರೀತಿಯಲ್ಲಿ, ದೊಡ್ಡ ಸಮುದ್ರದ ರೀತಿಯಲ್ಲಿ ಈ ದ್ವಿತೀಯ ಆಯುರ್ವೇದ ವಿಶ್ವ ಸಮ್ಮೇಳನ ಒಂದು ದಾಖಲೆಯಾಗಿ ಹೊರಹೊಮ್ತಾ ಇದೆ. ಇದು ಚಿಕ್ಕ ಪುಟ್ಟ ಕಾರ್ಯಕ್ರಮ ಅಲ್ಲ.
ಆಯುರ್ವೇದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಕಾರ್ಯಕ್ರಮವಾಗಿ ಇದು ಮೂಡಿ ಬರ್ತಾ ಇರುವಂತದ್ದು. ಕೇವಲ ಆಯುರ್ವೇದ ಇತಿಹಾಸದಲ್ಲೇ ಅಲ್ಲ, ವೈದ್ಯಕೀಯ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ನಮ್ಮ ಜೊತೆ ಇರಬೇಕು. ನಾವೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಮಾಡಬೇಕು. ಇದು ನಮ್ಮ ಸಂಸ್ಕೃತಿಯ ಭಾಗ, ಇದು ವೇದದ ಭಾಗ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೈ ಜೋಡಿಸಿ ಕೆಲಸ ಮಾಡಿದ್ರೆ ಈ ಆಯುರ್ವೇದವನ್ನ, ಆರೋಗ್ಯವನ್ನ ಇಡೀ ಜಗತ್ತಿಗೆ ತಲುಪಿಸಲಿಕ್ಕೆ ಸಾಧ್ಯ ಇದೆ. ಅಂತಹ ಶ್ರೇಷ್ಠ ಕಾರ್ಯದಲ್ಲಿ, ಮದರ್ ಆಫ್ ಆಲ್ ದಿ ಇವೆಂಟ್ಸ್ ಅಂತಹ ಕಾರ್ಯಕ್ರಮದಲ್ಲಿ ನಾವು ನೀವು ಎಲ್ಲರೂ ಸಾಕ್ಷಿಗಳಾಗಬೇಕು, ನಾವು ನೀವೆಲ್ಲ ಭಾಗಿಗಳಾಗಬೇಕು. ದಯಮಾಡಿ ಬನ್ನಿ. 4 ದಿನ ಕೂಡ ಜೊತೆಯಲ್ಲಿದ್ದುಕೊಂಡು ಈ ಕಾರ್ಯಕ್ರಮವನ್ನ ಅತ್ಯಂತ ದಕ್ಷತೆಯಿಂದ ನಿರ್ವಹಣೆ ಮಾಡಿ, ಅದರ ಪ್ರತಿಯೊಂದು ವಿಭಾಗಗಳು ಕೂಡ ಜನರ ಮೆಚ್ಚುಗೆ ಗಳಿಸುವಂತ ರೀತಿಯಲ್ಲಿ ಕೆಲಸವನ್ನ ಮಾಡಿ, ಇದನ್ನ ಎಲ್ರಿಗೂ ಈ ಜ್ಞಾನವನ್ನು ಹಂಚುವ ಕಾರ್ಯವನ್ನ ಜೊತೆಯಾಗಿ ಮಾಡೋಣ. ಪ್ರತಿಯೊಬ್ಬರು ಬನ್ನಿ, ನಮ್ಮ ಅಕ್ಕರೆಯ ಕರೆಯೋಲೆ ಬನ್ನಿ. ನಮಸ್ಕಾರ. ಇದೇ ಡಿಸೆಂಬರ್ 25, 26, 27, 28 4 ದಿನಗಳ ಕಾಲ, ಅಂದ್ರೆ ಕ್ರಿಸ್ಮಸ್ನಿಂದ ಭಾನುವಾರ ತನಕ ಬೆಂಗಳೂರಿನ ಅರಮನೆ ಮೈದಾನದ ಗೇಟ್ ನಂಬರ್ 6 ಅದರಲ್ಲಿ ದ್ವಿತೀಯ ಆಯುರ್ವೇದ ವಿಶ್ವ ಸಮ್ಮೇಳನ ನಡೀತಾ ಇದೆ. ಇದರಲ್ಲಿ ಅನೇಕ ಕಾರ್ಯಕ್ರಮಗಳಿದೆ. ಜನರಿಗೆಲ್ಲ ಬಂದು ತುಂಬಾ ಖುಷಿಯಿಂದ ನೋಡಿ ನೆಮ್ಮದಿಯಿಂದ ಮನೆಗೆ ಹೋಗುವಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ. ಆಳ್ವಾಸ್ ಸಂಸ್ಥೆಯ ಮೂಡಬಿದಿರೆಯ 350 ಕಲಾವಿದರಿಂದ ಸಾಂಸ್ಕೃತಿಕ ಸೌರಭ ಇಡೀ ದೇಶದ ಬೇರೆ ಬೇರೆ ಕಲಾ ಪ್ರಕಾರಗಳನ್ನ ಸಾಂಸ್ಕೃತಿಕ ಸಂಭ್ರಮದ ಮೂಲಕ ಪ್ರದರ್ಶಿಸಲಿಕ್ಕಿದ್ದಾರೆ. ಯಕ್ಷಗಾನ, ಬಡಗುದಿಟ್ಟು, ತೆಂಗುತಿಟ್ಟು ಯಕ್ಷಗಾನ ಕಲಾ ಪ್ರದರ್ಶನ ಇದೆ. ಲೇಸರ್ ಬೀಮ್ ಶೋ ನಡೆಯಲಿಕ್ಕಿದೆ. ಆನೂರು ಅನಂತಕೃಷ್ಣ ಶರ್ಮಾ ಹಾಗೂ ಅವರ ತಂಡದವರಿಂದ ತಾಳವಾದ್ಯ ಕಚೇರಿ. ಮಂಗಳೂರಿನಿಂದ ಚೆಂಡೆ ವಾದನ ಮಾಡೋರು ಬರ್ತಾರೆ. ಸುಮಾರು 20 ಜನ ಟೈಗರ್ ಡ್ಯಾನ್ಸ್, ಹುಲಿವೇಷ ನರ್ತನ ಮಾಡಲಿಕ್ಕಿದ್ದಾರೆ. ಪ್ರವೀಣ್ ಗೋಡ್ಕಿಂಡಿ ಹಾಗೂ ಷಡಜ್ ಗೋಡ್ಕಿಂಡಿ ಮತ್ತು ತಂಡದವರಿಂದ ಬಾನ್ಸುರಿ ವಾದನ, ಜೊತೆಯಲ್ಲಿ ರಾಘವೇಂದ್ರ ಹೆಗಡೆ ಅವರಿಂದ ಸ್ಯಾಂಡ್ ಆರ್ಟ್, ಪಿಕ್ಸೆಲ್ ಕೋಯಿ ಸ್ಪೆಷಲ್ ಕಲಾ ಪ್ರದರ್ಶನ. ಅದಲ್ಲದೆ ಆಯುರ್ವೇದ ಕಾಲೇಜಿನ ವಿದ್ಯಾರ್ಥಿಗಳಿಂದ ಆಯುರ್ವೇದ ಕುರಿತಾದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಹೀಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಾಂಸ್ಕೃತಿಕ ವೈಭವ ಈ 4 ದಿನಗಳ ಕಾಲ ನಡೆಯಲಿಕ್ಕಿದೆ. ಜೊತೆಯಲ್ಲಿ ಕಲ್ಲಡ್ಕದ ಗೊಂಬೆಗಳು, ಹಾಗೆ ರಥೋತ್ಸವ, ಧನ್ವಂತರಿಯ ರಥೋತ್ಸವ ದಿನಕ್ಕೆ 2 ಬಾರಿ ನಡೆಯಲಿಕ್ಕಿದೆ. ಪ್ರತಿನಿತ್ಯ ದೇಶಿ ಗೋಪೂಜೆ ನಡೆಯಲಿಕ್ಕಿದೆ. ದೇಶಿ ಗೋವುಗಳ ಪ್ರದರ್ಶನ ಇದೆ. ಧನ್ವಂತರಿ ಪೂಜೆ, ಧನ್ವಂತರಿ ಮಹಾಯಜ್ಞ ಪ್ರತಿನಿತ್ಯ ಬೆಳಗಿಂದ ನಡೆಯಲಿಕ್ಕಿದೆ. ಶ್ರೀ ರುದ್ರ ಪಾರಾಯಣ 1008 ಪುರುಷರಿಂದ 26 ಹಾಗೂ 27 ಬೆಳಗ್ಗೆ 8 ಗಂಟೆಗೆ ನಡೆಯಲಿಕ್ಕಿದೆ. ಆರಂಭ ದಿನ 25ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ 1008 ಮಹಿಳೆಯರಿಂದ ಪೂರ್ಣಕುಂಭ ಸ್ವಾಗತ. ಅಭೂತಪೂರ್ವ ದೃಶ್ಯವನ್ನ ನೋಡಲಿಕ್ಕೆ ನಾವೆಲ್ಲ ಮರಿಬಾರದು. ಇದೆಲ್ಲದ ಜೊತೆಯಲ್ಲಿ ಭವ್ಯವಾದಂತಹ ಸ್ವದೇಶಿ ಮೇಳ, 200 ಮಳಿಗೆಗಳ ಸ್ವದೇಶಿ ಮೇಳ ನಡೀತಾ ಇದೆ. ಇದರಲ್ಲಿ ವೈವಿಧ್ಯಮಯವಾದಂತಹ ವಸ್ತುಗಳು, ದೇಶೀಯ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟದ ವ್ಯವಸ್ಥೆ ಇದೆ. ಎಲ್ಲರೂ ಬರಬೇಕು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಹಾಗೆ ಉಚಿತವಾದ ನಿಲುಗಡೆ ವ್ಯವಸ್ಥೆ. ನಿಲುಗಡೆ ಉಚಿತ, ಪಾರ್ಕಿಂಗ್ ಖಚಿತ ಅಂತ. ಹಾಗಾಗಿ ತಾವೆಲ್ಲರೂ ಬರಬೇಕು. ಈ ಸಂಭ್ರಮವನ್ನ ಕಣ್ತುಂಬಿಕೊಳ್ಳಬೇಕು. ಬೆಳಗಿನಿಂದ ಸಂಜೆ ತನಕ ಅಲ್ಲಿ ಆಹಾರದ ಪಾಕೋತ್ಸವ ನಡೆಯಲಿಕ್ಕಿದೆ. ಆಯುರ್ವೇದ ಪಾಕೋತ್ಸವ ನಡೆಯಲಿಕ್ಕಿದೆ. ನಮ್ಮ ದೇಶೀಯ ಪರಂಪರೆಯ ಆಹಾರ ವೈವಿಧ್ಯಗಳ ಪ್ರದರ್ಶನ, ಮಾರಾಟ ಮತ್ತು ಅದನ್ನ ನೀವೆಲ್ಲ ಆಸ್ವಾದಿಸಬಹುದು. ಆಹಾರ ಮೇಳ ಅಂತೂ ಬಹಳ ರುಚಿಕರವಾದ್ದು, ಮನಸ್ಸಿಗೆ ಹಿತಕರವಾದ್ದು, ದೇಹಕ್ಕೆ ಕೂಡ ಆರೋಗ್ಯದಾಯಕವಾದ್ದು. ಎಲ್ಲ ಬನ್ನಿ, ಕಾರ್ಯಕ್ರಮಗಳನ್ನು ಅನುಭವಿಸಿ ಖುಷಿಯಿಂದ ಮನೆಗೆ ತೆರಳಿ. ನಮಸ್ಕಾರ.